ನಾನು ಅರ್ಧ ಎಕರೆಯಲ್ಲಿ ಬೀಟ್ರೂಟ್ ಕೃಷಿ ಮಾಡುತ್ತಿದ್ದೇನೆ. ಮಾರಕ ರೋಗದ ಬೆಳೆಗೆ ತಗುಲಿದ ಪರಿಣಾಮ ಸಸ್ಯಗಳು ಕೆಂಪು ಬಣ್ಣಕ್ಕೆ ತಿರುಗಿ ಅವುಗಳ ಬೆಳವಣಿಗೆ ಕುಂಠಿತವಾಯಿತು. ಎಪಿಕೆಎಸ್ ಆರ್ಗಾನಿಕ್ನ ಉತ್ಪನ್ನವನ್ನು ಬಳಸಿದ ನಂತರ ಸಸ್ಯಗಳು ಚೆನ್ನಾಗಿ ಬೆಳೆದವು ಮತ್ತು ರೋಗವನ್ನು ಸಂಪೂರ್ಣವಾಗಿ ನಿಯಂತ್ರಿಸಲಾಯಿತು. ನಮಸ್ಕಾರ, ನನ್ನ ಹೆಸರು ಷಣ್ಮುಗಂ. ನಾನು ನೀಲಗಿರಿ ಜಿಲ್ಲೆಯ ಮಣಿಯಾಟಿ ಗ್ರಾಮದ ರೈತ. ನಾನು ಸುಮಾರು 2 ಎಕರೆಯಲ್ಲಿ ಬೀಟ್ರೂಟ್, ಬಟಾಣಿ, ಬೀನ್ಸ್, ಬ್ರೊಕೊಲಿಯಂತಹ ಬೆಳೆಗಳನ್ನು ಬೆಳೆಯುತ್ತಿದ್ದೇನೆ. ನಾನು ಇದರಲ್ಲಿ ಅರ್ಧ ಎಕರೆಯಲ್ಲಿ ಬೀಟ್ರೂಟ್ ನೆಟ್ಟಿದ್ದೇನೆ. ಈಗ ನೆಟ್ಟ 65 ದಿನಗಳ ನಂತರ ಸಸ್ಯಗಳು ಕೆಂಪು ಬಣ್ಣಕ್ಕೆ ತಿರುಗಿದವು ಮತ್ತು ಅವುಗಳ ಬೆಳವಣಿಗೆಯು ಮಾರಕ ರೋಗದಿಂದ ಪ್ರಭಾವಿತವಾಗಿತ್ತು. ರೋಗವು ಉಲ್ಬಣಗೊಂಡರೆ ಇಡೀ ಸಸ್ಯವು ಸಾಯುತ್ತದೆ. ಆ ಸಮಯದಲ್ಲಿ ನಮ್ಮ ಹತ್ತಿರದ ಯಾರಾದರೂ ಎಪಿಕೆಎಸ್ ಆರ್ಗಾನಿಕ್ನ ಔಷಧವನ್ನು ಬಳಸಲು ಶಿಫಾರಸು ಮಾಡಿದರು. ಅದರಂತೆ ನಾವು ಅರ್ಧ ಲೀಟರ್ ಔಷಧವನ್ನು ಟ್ಯಾಂಕ್ನಲ್ಲಿ ಬೆರೆಸಿ ಸ್ಪ್ರಿಂಕ್ಲರ್ ಮೂಲಕ ನೀರಿನೊಂದಿಗೆ ಬಳಸಿದ್ದೇವೆ. ಔಷಧವನ್ನು ಬಳಸಿದ ತಕ್ಷಣ ನಮಗೆ ಉತ್ತಮ ಫಲಿತಾಂಶ ಸಿಕ್ಕಿತು. ಹಿಂದೆ ಬಾಧಿತ ಸಸ್ಯಗಳು ಮತ್ತೆ ಹಸಿರು ಮತ್ತು ಆರೋಗ್ಯಕರವಾಗಿ ಬೆಳೆಯಲು ಪ್ರಾರಂಭಿಸಿವೆ. ಬಳಸಿದ ನಂತರ ವಿಲ್ಟ್ ರೋಗವನ್ನು ಸಂಪೂರ್ಣವಾಗಿ ನಿಯಂತ್ರಿಸಲಾಗಿದೆ ಮತ್ತು ಸಸ್ಯಗಳು ಉತ್ತಮ ಬೆಳವಣಿಗೆ ಮತ್ತು ಏಕರೂಪದ ಎತ್ತರದ ಬೆಳವಣಿಗೆಯನ್ನು ತೋರಿಸಿವೆ. ಪ್ರಸ್ತುತ ಹೊಲದಲ್ಲಿರುವ ಎಲ್ಲಾ ಸಸ್ಯಗಳು ಹುಲುಸಾಗಿ ಬೆಳೆಯುತ್ತಿವೆ ಮತ್ತು ಹಸಿರು ಬಣ್ಣದ್ದಾಗಿವೆ. ಬೀಟ್ರೂಟ್ ಗೆಡ್ಡೆಗಳು ಸಹ ಉತ್ತಮ ಪ್ರಮಾಣದಲ್ಲಿ ಬೆಳೆದಿವೆ. ಬೆಳೆ ತುಂಬಾ ಉತ್ತಮ ಸ್ಥಿತಿಯಲ್ಲಿದೆ ಮತ್ತು 10 ರಿಂದ 15 ದಿನಗಳಲ್ಲಿ, ಸರಿಸುಮಾರು 80 ದಿನಗಳಲ್ಲಿ ಕೊಯ್ಲಿಗೆ ಸಿದ್ಧವಾಗಲಿದೆ.